ಸಂಪುಟ ಪುನರ್ರಚನೆಯೋ ನಾಯಕತ್ವ ಬದಲಾವಣೆಯೋ ಕೈ ಕುರ್ಚಿ ಕಿತ್ತಾಟಕ್ಕೆ ತೆರೆ ಬಿದ್ದ ಡಿಕೆಶಿಗೆ ರಾಹುಲ್ ಸೂಚನೆ ಏನು? ಸಿಎಂ ಆಪ್ತನ ಜೊತೆ ರಾಗ ಸಭೆ, ಸಿಎಂಗೆ ಸಂದೇಶ ರವಾನೆ ಆಗಿದೆಯಾ? ಪವರ್ ಪಾಲಿಟಿಕ್ಸ್ ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬಿತ್ತಾ ಅನ್ನುವಂತ ಪ್ರಶ್ನೆ. ಯಾಕೆಂದ್ರೆ ಯಾವಾಗ ಬೀಳುತ್ತೆ ಅನ್ನುವಂತ ಪ್ರಶ್ನೆಯನ್ನ ಇದುವರೆಗೂ ಕೇಳ್ಕೊಂಡ್ ಬರ್ತಾ ಇದ್ವಿ. ಆದ್ರೆ ಹೈಕಮಾಂಡ್ ನಾಯಕರನ್ನ, ಸ್ಪೆಷಲಿ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಅವರು ನಿನ್ನೆ ಭೇಟಿಯಾಗಿದ್ದಾರೆ. ಸೊ ಹೀಗಾಗಿ ಆ ಒಂದು ಚರ್ಚೆಗೆ ಬ್ರೇಕ್ ಬಿತ್ತಾ ಅನ್ನುವಂತ ಪ್ರಶ್ನೆ ಇದಿದೆ. ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಸಂದೇಶ ಕೊಟ್ರ? ಹಾಗಾದ್ರೆ ಆ ಸಂದೇಶ ಏನು? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮಗೆ ಹೇಳ್ತಾ ಇದೀವಿ. ಅಸ್ಸಾಂ ಕೇರಳ ಎಲೆಕ್ಷನ್ ತಯಾರಿಯ ನೆಪ ಇಲ್ಲಿ. ಅಸ್ಸಾಂನಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅದರ ನೇತೃತ್ವವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಡಲಾಗಿರುವಂತದ್ದು. ಕೇರಳ ಎಲೆಕ್ಷನ್ ಕೂಡ ನಡೀತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಅದರ ನೇತೃತ್ವವನ್ನ ಕೆಜೆ ಜಾರ್ಜ್ ಅವರಿಗೆ ಕೊಡಲಾಗಿದೆ. ಸೊ ಡಿಕೆಶಿ ಮತ್ತು ಜಾರ್ಜ್ ಜೊತೆ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಆ ನೆಪದಲ್ಲಿ ಇಬ್ಬರ ಜೊತೆಗೆ ಪ್ರತ್ಯೇಕವಾಗಿ ಚರ್ಚಿಸಿರುವಂತದ್ದು ರಾಹುಲ್ ಗಾಂಧಿ ಅವರು. ಯಾಕೆಂದ್ರೆ ಇಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಿಕ್ಕೆ, ಅಂತಿಮ ತೀರ್ಮಾನವನ್ನ, ನಿರ್ಧಾರವನ್ನ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ಬಿಡಲಾಗಿದೆ. ಸೋನಿಯಾ ನಿವಾಸದಲ್ಲಿ ನಡೆದಿರುವಂತ ಮೀಟಿಂಗ್, ಡಿಕೆಶಿ ಮತ್ತು ಸಿಎಂ ಆಪ್ತ ಜಾರ್ಜ್ಗೆ ಹೇಳಿದ್ದೇನು ರಾಹುಲ್ ಗಾಂಧಿ? ನ್ಯೂಸ್ 18 ನಲ್ಲಿ ಕೈ ರಾಜಕೀಯದ ಇನ್ಸೈಟ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಏನಾಯ್ತು ಅಲ್ಲಿ ಅನ್ನುವಂಥದ್ದನ್ನ, ಏನಾದ್ರೂ ತೀರ್ಮಾನಕ್ಕೆ ಬರಲಾಯ್ತಾ ಅಂತ. ಯಾಕಂದ್ರೆ ತೀರ್ಮಾನಕ್ಕೆ ಬರುವಂಥದ್ದು ಅಷ್ಟು ಈಸಿ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ. ಅವರೇನು ಬ್ಯುಸಿ ಇಲ್ಲ. ಆದ್ರೂ ಕೂಡ ತೀರ್ಮಾನ ಬರಲಿಕ್ಕೆ, ತೀರ್ಮಾನವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಇರುವಂತದ್ದು. ಇನ್ನು ಸಿಎಂ ಸ್ಥಾನಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ತಮ್ಮ ಹಕ್ಕನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಈ ಸರ್ಕಾರ ಬರಲಿಕ್ಕೆ ನಾನು ಕೂಡ ಕಾರಣ, ನನ್ನ ಕಾರಣಕ್ಕೋಸ್ಕರನೂ ಕೂಡ ಈ ಸರ್ಕಾರ ಬಂದಿರುವಂತದ್ದು, ಇಷ್ಟು ದೊಡ್ಡ ಮ್ಯಾಂಡೇಟ್ ಅನ್ನ ಪಡ್ಕೊಂಡಿರುವಂತದ್ದು, ನನ್ನ ನೇತೃತ್ವ ಕೂಡ ಇದೆ, ನನಗೆ ಬೇಕೇ ಬೇಕು ಅನ್ನುವಂತ ಪಟ್ಟನ್ನ 2.5 ವರ್ಷದಿಂದಲೂ ಕೂಡ ಅವ್ರು ಹಾಕೊಂಡು ಬರ್ತಾನೆ ಇದ್ದಾರೆ. ರಾಹುಲ್ ಗಾಂಧಿ ಜೊತೆ 1-to-1 ಚರ್ಚೆಯನ್ನ ಮಾಡಿದ್ದಾರೆ. ಇದಾದ ಬಳಿಕ ಕೆಜೆ ಜಾರ್ಜ್ ಜೊತೆನೂ ಕೂಡ ರಾಹುಲ್ ಗಾಂಧಿ ಸಭೆಯನ್ನ ಮಾಡಿರುವಂತದ್ದು. ಜಾರ್ಜ್ ಜೊತೆ ಅರ್ಧ ಗಂಟೆಯೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗಿದೆ. ಸಿದ್ದರಾಮಯ್ಯನವರಿಗೆ ಮಾತ್ರ ಆಪ್ತರಲ್ಲ ಕೆಜೆ ಜಾರ್ಜ್ ಅವರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫ್ಯಾಮಿಲಿಗೂ ಕೂಡ ಆಪ್ತರು ಅವರು. ಸೊ ಅವ್ರ ಜೊತೆನೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಬದಲಾವಣೆ ಅನಿವಾರ್ಯನಾ? ನಾಯಕತ್ವ ಬದಲಿಸಿದ್ರೆ ಏನೆಲ್ಲ ಸವಾಲು ಎದುರಾಗುತ್ತೆ? ಯಾವ ನಿರ್ಧಾರವನ್ನ ಮಾಡಬಹುದು? ಏನೆಲ್ಲ ಪರಿಣಾಮ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರು ಅಸ್ಸಾಂ ಮತ್ತು ಕೇರಳ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರಾಗಿರುವಂತಹ ಡಿಕೆ ಶಿವಕುಮಾರ್ ಮತ್ತು ಕೆಜೆ ಜಾರ್ಜ್ ಅವರ ಜೊತೆ ಸಭೆಯನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಡಿಕೆಶಿ ಜೊತೆ, ಪ್ರತ್ಯೇಕವಾಗಿ ಕೆಜೆ ಜಾರ್ಜ್ ಜೊತೆ ಚರ್ಚೆಯನ್ನ ಮಾಡಲಾಗಿರುವಂತದ್ದು. ರಾಜ್ಯದಲ್ಲಿ ನಡೀತಾ ಇರುವಂತ ವಿದ್ಯಮಾನಗಳು ಏನ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಜೆಷನ್ ಕೇಳಿದ್ದಾರೋ ಅಥವಾ ಏನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದಾರೋ, ಇದೇ ಇರುವಂತ ಕುತೂಹಲ. ಈಗಾದ್ರೂ ಆ ಒಂದು ವಿಚಾರ ಹೊರಗೆ ಬಂದೇ ಬರುತ್ತೆ. ಆದ್ರೆ ಕಾದ್ ನೋಡ್ಬೇಕು ಏನಂತ ಸಂದೇಶ ರವಾನೆ ಆಗಿದೆ ಅನ್ನುವಂಥದ್ದನ್ನ. ಒಂದ್ ಕಡೆ ಸಿದ್ದರಾಮಯ್ಯನವರು ನಾನೇ ಕಂಟಿನ್ಯೂ ಆಗ್ತೇನೆ ಅನ್ನುವಂತ ಒಂದು ಆತ್ಮವಿಶ್ವಾಸದಲ್ಲಿ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಇಲ್ಲ, ನನಗೊಂದು ಅವಕಾಶವನ್ನ ಕೊಟ್ಟೇ ಕೊಡ್ತಾರೆ ಹೈಕಮಾಂಡ್ ನಾಯಕರು ಅನ್ನುವಂತ ವಿಶ್ವಾಸದಲ್ಲಿ ಇದ್ದಾರೆ. ಸೊ ಹೀಗಾಗಿ ಏನಾಗುತ್ತೆ, ಯಾರನ್ನ ಕನ್ವಿನ್ಸ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು? ಯಾರನ್ನ ಕನ್ವಿನ್ಸ್ ಮಾಡಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರೆ ಎಳಿತಾರೆ? ಇದೇ ರಾಜ್ಯ ರಾಜಕಾರಣದಲ್ಲಿ ಇರುವಂತ ಸದ್ಯದ ಕುತೂಹಲ. ಯಾಕೆಂದ್ರೆ ಪ್ರತಿದಿನನೂ ಕೂಡ ಅಷ್ಟೇ ಈ ನಾಯಕತ್ವ ಬದಲಾವಣೆ ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಅಭಿವೃದ್ಧಿ ವಿಚಾರ, ಆಡಳಿತ ವಿಚಾರ, ಶಾಸಕರಲ್ಲಿ ಗೊಂದಲ, ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ, ಇಷ್ಟು ದಿನ ಪ್ರತ್ಯೇಕವಾಗಿ ಭೇಟಿಯಾಗುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ, ಹಾಗೆ ಸಿದ್ದರಾಮಯ್ಯನವರ ಆಪ್ತರಿಗೂ ಕೂಡ ಸಿಕ್ಕಿರಲಿಲ್ಲ. ಈಗ ಅವಕಾಶ ಸಿಕ್ಕಿರುವಂತದ್ದು ನಿನ್ನೆ. ಇಬ್ಬರ ನಡುವೆನೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಇನ್ಸೈಡ್ ಮಾಹಿತಿ ಅಂತ ನೋಡ್ತಾ ಹೋದ್ರೆ ಹೈಲೈಟ್ಸ್ ಅಂತ ಏನಾದ್ರೂ ಸಂದೇಶ ರವಾನೆ ಆಗಿದೆಯಾ ಹೇಗೆ ಅಂತ? ಸಂದೇಶ ಒಂದಂತಕ್ಕೆ ರವಾನೆ ಆಗಿರ್ಬೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ. ಯಾಕಂತ ಹೇಳಿದ್ರೆ ಇದು ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ನಾಯಕತ್ವ ಬಿಕ್ಕಟ್ಟು. ಸೊ ಈ ಹಂತದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಯಾವುದೇ ರೀತಿಯಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಏಕೈಕ ಅಹಿಂದ ನಾಯಕ, ಏಕೈಕ ಅಹಿಂದ ಮುಖ್ಯಮಂತ್ರಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು.
ಕಾಂಗ್ರೆಸ್ನ ಮೇನ್ ಅಜೆಂಡಾ ಉದಯಪುರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಅಂದ್ರೆ ಅದು ಅಹಿಂದ ವರ್ಗಕ್ಕೆ ಶಕ್ತಿ ತುಂಬುವಂಥದ್ದು, ಅಹಿಂದ ವರ್ಗಗಳನ್ನ ಬಲಪಡಿಸುವಂಥದ್ದು. ಹೀಗಾಗಿ ತಮ್ಮ ಅಜೆಂಡಾಕ್ಕೆ ತದ್ವಿರುದ್ಧ ಎಂಬಂತ ಅಹಿಂದ ಮುಖ್ಯಮಂತ್ರಿ, ಅಹಿಂದ ವರ್ಗಕ್ಕೆ ಸೇರಿದಂತ ಜನಪ್ರಿಯ ಸಿಎಂ ಸಿದ್ದರಾಮಯ್ಯನವ್ರನ್ನ ಏನಾದ್ರು ಅಧಿಕಾರದಿಂದ ಕೆಳಗಡೆ ಇಳಿಸಿದ್ದೇ ಆಗಿದ್ದಲ್ಲಿ ಅದಕ್ಕೆ ಬಿಜೆಪಿಗೆ ಒಂದು ರೀತಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗುತ್ತೆ. ಇಡೀ ದೇಶದಲ್ಲಿ ಒಂದು ರೀತಿ ಕಾಂಗ್ರೆಸ್ ವಿರೋಧಿಯಾಗಿ ಇದನ್ನೇ ಚುನಾವಣಾ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ತಮ್ಮ ಕುಟುಂಬಕ್ಕೆ ಆತ್ಮೀಯತೆಯನ್ನು ಹೊಂದಿರತಕ್ಕಂತ, ತಮ್ಮ ಕುಟುಂಬದ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿರತಕ್ಕಂತ ಕರ್ನಾಟಕದ ಸಚಿವರಾದಂತಹ ಇಂಧನ ಸಚಿವ ಕೆಜೆ ಜಾರ್ಜ್ ಅವ್ರ ಜೊತೆ ಸುಮಾರು 40 ನಿಮಿಷಕ್ಕೂ ಹೆಚ್ಚು ಕಾಲ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಜನಪತ್ ರಸ್ತೆಯಲ್ಲಿ ಇರ್ತಕ್ಕಂಥ ಸೋನಿಯಾ ಗಾಂಧಿ ನಿವಾಸದಲ್ಲಿ ಕೆಜೆ ಜಾರ್ಜ್ ಅವ್ರಿಗೆ ಬುಲಾವ್ ಕೊಟ್ಟು ಮಾತುಕತೆಯನ್ನ ನಡೆಸಿರ್ತಕ್ಕಂಥ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ಅದರಲ್ಲೂ ಕೂಡ ಕಾಂಗ್ರೆಸ್ ಕುರ್ಚಿ ಕದನದ ಬಗ್ಗೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಾಗಿ ಈ ಒಂದು ನಾಯಕತ್ವ ಬಿಕ್ಕಟ್ಟನ್ನ ಬಗೆಹರಿಸಬೇಕಾದ್ರೆ ಯಾವೊಂದು ಫಾರ್ಮುಲಾವನ್ನು ಅನುಸರಿಸಬೇಕು, ಮತ್ತೊಂದು ಕಡೆಗೆ ಏನೆಲ್ಲ ಯಾವ ರೀತಿಯಾಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷ ಏನಿದೆ ಆ ಒಂದು 2.5 ವರ್ಷ ನಾನೇ ಪೂರ್ಣಾವಧಿಯನ್ನ ನಾನೇ ಪೂರೈಸ್ತೀನಿ ಎನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಪಕ್ಷದ ಹಿರಿತನ, ಮತ್ತೊಂದು ಕಡೆಯಾಗಿ ಶಿಸ್ತಿನ ಕಾರ್ಡ್ ಪ್ಲೇ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ವಾಡಿಕೆಯಂತೆ ಅಂದ್ರೆ ಸಂಪ್ರದಾಯದಂತೆ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಹುದ್ದೆಗೆ ಏರ್ತಾರೆ. ಆದ್ರೆ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಿ, ಅವತ್ತು ಕೊಟ್ಟಿದ್ದಾರೆ ಎನ್ನಲಾದಂತ ಒಂದು ಮಾತಿನಂತೆ ಇವತ್ತು ನಡ್ಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿಯೂ ಕೂಡ ಒಂದು ಕಾರ್ಡನ್ನ ಪ್ಲೇ ಮಾಡಿದ್ದಾರೆ ಅಂತ. ನಿನ್ನೆ ಏನು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾ ಸಮಿತಿ ಸಭೆ ನಡೀತು, ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ಈ ಒಂದು ಸಭೆಯಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಅಸ್ಸಾಂ ರಾಜ್ಯದ ಪ್ರಮುಖ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಇದರಲ್ಲೂ ಕೂಡ ಅಸ್ಸಾಂ ಚುನಾವಣಾ ಉಸ್ತುವಾರಿಯಾಗಿ ನೇಮಕವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ರು. ಆ ಒಂದು ಸಮಿತಿ ಸಭೆ ಬಳಿಕ ಸುಮಾರು 5 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನು ತಮ್ಮ ಬಹು ವರ್ಷದ ಬಯಕೆಯನ್ನ ಅಂದ್ರೆ ಸಿಎಂ ಹುದ್ದೆ ನೀಡುವಂತೆ ರಾಹುಲ್ ಗಾಂಧಿ ಅವ್ರ ಮುಂದೆ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಬಳಿಕ ರಾಹುಲ್ ಗಾಂಧಿ ಭೇಟಿ ಬಳಿಕ ಕರ್ನಾಟಕ ಬಂಧದಲ್ಲಿ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು, ನಾನು ಎಲ್ಲವನ್ನೂ ಕೂಡ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ, ರಾಹುಲ್ ಗಾಂಧಿ ಅವ್ರ ಜೊತೆ ನಾನು ಏನ್ ಮಾತಾಡಿದ್ದೀನಿ ಅಂತ ನಿಮ್ಗಳ ಜೊತೆ ಹೇಳಕ್ಕಾಗುತ್ತಾ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆಯಾಗಿ ಒಂದು ನಾಯಕತ್ವ ಬದಲಾವಣೆ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಜೀವಂತವಾಗಿ ಇಡ್ತಾ ಇದ್ದಾರಾ, ಅವರ ಒಂದು ಬಣದ ಶಾಸಕರುಗಳು ಕೂಡ ತುಂಬಾ ಉತ್ಸಾಹದಲ್ಲಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಏನು ದೆಹಲಿಗೆ ಹೋಗಿದ್ದಾರೆ, ಗುಡ್ ನ್ಯೂಸ್ ಅವ್ರಿಗೆ ಸಿಕ್ಕೇ ಸಿಗುತ್ತೆ, ಗುಡ್ ನ್ಯೂಸ್ ತಗೊಂಡೇ ಬರ್ತಾರೆ ಅನ್ನುವಂತ ಮಾತನ್ನ ಅವರ ಒಂದು ಆಪ್ತ ಶಾಸಕ ಶಿವಗಂಗಾ ಗುಡ್ ನ್ಯೂಸ್ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲೇನೋ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಬಟ್ ಅದು ಯಾವಾಗ ಅನ್ನುವಂತ ಪ್ರಶ್ನೆ ಇದೆಯಲ್ಲ, ಸದ್ಯಕ್ಕಂತೂ ಆ ಲಕ್ಷಣಗಳು ಕಾಣಿಸ್ತಾ ಇದಾವ, ಅಥವಾ ಇನ್ನು BBMP ಎಲೆಕ್ಷನ್ ಎಲ್ಲ ಆಗ್ಲಿ, ಅಂದ್ರೆ GBA ಎಲೆಕ್ಷನ್ ಎಲ್ಲ ಆಗ್ಲಿ, ಅದಾದ್ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಅವರು ಏನಾದ್ರು ಟೈಮ್ ತಗೊಂಡಿದಾರಾ ಅಂತ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ? ಖಂಡಿತವಾಗಿಯೂ ಈಗ ತಕ್ಷಣಕ್ಕೆ ಯಾವುದೇ ನಾಯಕತ್ವ ಬದಲಾವಣೆ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಯಾಕಂತ ಹೇಳಿದ್ರೆ GBA ಚುನಾವಣೆ ಬರ್ತಾ ಇದೆ. ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇ ಬಜೆಟ್ ಮಂಡಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಮತ್ತೊಂದು ಕಡೆಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಯಾಕಂತ ಹೇಳಿದ್ರೆ ಅದು ಮಿನಿ ಅಸೆಂಬ್ಲಿ ಅಂತಾನೆ ಕರೆಯುವಂತ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ. ಸೊ ಹೀಗಾಗಿ ಅಂತ ಒಂದು ಚುನಾವಣೆಗಳನ್ನ ಎದುರಿಸಬೇಕು ಅಂದ್ರೆ ನಾಯಕತ್ವ ಬದಲಾವಣೆ ಆದ್ರೆ ಎಲ್ಲೋ ಒಂದ್ ಕಡೆಗೆ ಪಕ್ಷಕ್ಕೆ ಹಿನ್ನಡೆ ಆಗ್ಬೋದು ಅನ್ನುವಂತ ಒಂದು ಆತಂಕ ಸಹಜವಾಗಿ ಹೈಕಮಾಂಡ್ಗೆ ಕಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು GBA ಚುನಾವಣೆ, ಮತ್ತೊಂದು ಕಡೆಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬಳಿಕ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಅಸ್ಸಾಂ ಚುನಾವಣೆಯಲ್ಲಿ ಏನಾದ್ರೂ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಿದ್ದೇ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಕೊಟ್ಟಿದ್ದಾರೆ ಎನ್ನಲಾದಂತ ಒಂದು ಟಾಸ್ಕ್ ಅನ್ನ ಗೆಲ್ತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಆ ಒಂದು ಅಸ್ಸಾಂ ಚುನಾವಣೆ ಬಳಿಕ ಏನಾದ್ರೂ ಹೈಕಮಾಂಡ್ ಮನವೊಲಿಕೆಯಾಗಿ ಏನಾದ್ರೂ ಅಧಿಕಾರವನ್ನ ಬದಲಾವಣೆ ಮಾಡೋದಕ್ಕೆ ಅಂದ್ರೆ ಅಧಿಕಾರ ಹಸ್ತಾಂತರವನ್ನ ಮಾಡೋದಕ್ಕೆ ಏನಾದ್ರೂ ನಿರ್ಧಾರವನ್ನ ಕೈಗೊಳ್ಳಬಹುದು. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರುಗಳು ಮತ್ತೆ ಸಚಿವರು, ಮತ್ತೊಂದು ಕಡೆಗೆ ದೆಹಲಿ ಮೂಲಗಳ ಒಂದು ಮಾಹಿತಿ. ಸೊ ಹೀಗಾಗಿ ಆದ್ರೆ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನುವಂತ ಒಂದು ನಂಬಿಕೆಯಡಿ ಏನು ಪ್ರಯತ್ನವನ್ನ ಮುಂದುವರಿಸಿರ್ತಕ್ಕಂಥ ಪ್ರಾರ್ಥನೆಗಳನ್ನ ಮುಂದುವರಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಮಟ್ಟದಲ್ಲಿ ಒಂದ್ ಕಡೆಯಾಗಿ ಲಾಬಿ ಪ್ರಯತ್ನವನ್ನ ಮುಂದುವರಿಸಿದ್ರೆ, ಇತ್ತ ರಾಜ್ಯದಲ್ಲಿ ತಮ್ಮದೇ ಆದಂತ ತಂತ್ರಗಾರಿಕೆಯಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ
ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಮುಂದಾಗಿರ್ತಕ್ಕಂಥ ಇಂಧನ ಸಚಿವ KJ ಜಾರ್ಜ್ ಅವರು ಹೈಕಮಾಂಡ್ಗೂ ಕೂಡ ನಿಕಟವರ್ತಿಗಳು, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರಿಗೂ ಆಪ್ತರು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿದ್ರೆ ಆಗುವಂತ ಪರಿಣಾಮಗಳು, ಸಾಧಕ ಬಾಧಕಗಳ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ 1-to-1 ವಿವರಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ 5 ನಿಮಿಷಗಳ ಕಾಲ ಪ್ರತ್ಯೇಕ ಮಾತುಕತೆ ಸಂದರ್ಭದಲ್ಲಿ ತಮ್ಮ ಬಹುದಿನದ ಬೇಡಿಕೆಯನ್ನ ಮುಂದಿಟ್ಟಿರ್ತಕ್ಕಂಥ DK ಶಿವಕುಮಾರ್ ಅವರು ನನಗೆ ಸಿಎಂ ಹುದ್ದೆ ಬೇಕೇ ಬೇಕು ಅನ್ನುವಂತ ಒಂದು ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ತಿಮ್ಮೇಗೌಡ್ರೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ.